ತಾಲೂಕ ಒಳವಂಡೋಡಿ ಗ್ರಾಮದಾಗ ಒಂದು ಮಾಜಿ ಶಾಸಕರು ಒಂದು ಕೆರೆ ನಿರ್ಮಾಣ ಮಾಡಿ ಒಳವಂಡೋಡಿ ಗ್ರಾಮ ಮಾಡಿ ಏನು ಮಾಡ್ರು, ರೈತರಿಗೆ ಆಶ್ವಾಸನೆ ಕೊಟ್ಟರು, ನಾ ಇದು ಕೆಲಸ ಮಾಡಿಸ್ತೀನಿ, ನಿಮ್ಗೆ ಪರಿಹಾರಕ್ಕೂ ಕೊಡಿಸ್ತೀನಿ, ಕೆಲಸ ಸ್ಟಾರ್ಟ್ ಮಾಡೋಣ. ನಾವು MLA ಮಾಜಿ MLA ಕೂಡ ಒಂದಾಗಿ ಕೆಲಸ ಸ್ಟಾರ್ಟ್ ಮಾಡಿದೆವು. ಮಾಡಿದ್ಮೇಲೆ ನಮಗೆ ಬಾವಿ ಇತ್ತು, ಅರಣಿ ಇತ್ತು, ಗಿಡ ಇತ್ತು, ಹಣ್ಣಿನ ಗಿಡ ಇತ್ತು, ಜಾಮೂನು ಗಿಡ ಇರಲಿ, ಮಾವಿನ ಗಿಡ ಇರಲಿ, ಎಲ್ಲ ಗಿಡ ಗಂಟಿ ಎಲ್ಲ ತೆಗೆದು ಒಂದು ನಾಲಿಪ್ಲೆ ದೊಡ್ಡದೊಂದು 50 ಬೈ 1 ಡೀಪ್ ಒಂದು 20-25 ಫೀಟ್ ಇದು ತೆಗೆದು ಗುಂಡಿ ತೆಗೆದ್ಬಿಟ್ಟು ಏನು ಮಾಡ್ರು, ಅದು ಪಾಯ ಹಾಕಿ ಅದ್ರ ಒಳಗಿಂದೆಲ್ಲ ಈಗ ಉಳಿದ ಜಮೀನಿಂದ ಏನು ಮಾಡ್ರಪ್ಪ ಅಂದ್ರೆ ಟಿಪ್ಪರ ಹಚ್ಚಿ ಏನು ಮಾಡ್ರು, ಒಳಗಿಂದ ಮ್ಯಾಲಿಂದ ಎರಿಮಣ್ಣ ಸೋಸಿ ಏನದ ಅದ್ರ ಒಳಗೆ ಸೆಂಟ್ರದಾಗ ಹಾಕಿ ಈಗ ಅದು ಎಷ್ಟು ಅದು 25 ಫೀಟ್ ಮುಚ್ಚಿ ಗ್ರೌಂಡ್ ಲೆವೆಲ್ ತಂದಾರೆ. ಈಗ ಅರ್ಧ ವರ್ಕ್ ಮುಗಿದು ಈಗ ನಮ್ಗೆ ರೈತರಿಗೆ ಪರಿಹಾರನೂ ಇಲ್ಲ. ಆ ಕೆಲಸ ಮುಂದೆ BR ಪಾಟೀಲ್ ಸಾಹೇಬ್ರು ಏನು ಮಾಡ್ರಪ್ಪ ಅಂದ್ರೆ, ಇದು ಕೆಲಸ ಇದು ನಿಮಗೆ ರೊಕ್ಕ ಸಿಗಲ್ಲ, ಇದು ಹಾಗಾಗಲ್ಲ, ಒಂದು ಸಲ ನಮ್ಮಲ್ಲಿ RK ಪಾಟೀಲ್ ಬಂದು ಕೇಳೋರು. ನಮ್ಮದು ಈ ಹೊಲನೂ ಹಾಳಾಗ್ಯದ, ನೀವು ಸ್ವಲ್ಪ ಪರಿಹಾರ ಕೊಟ್ಟರು ನಮಗೇನೋ ಉದ್ದೇಶ ಆಗಲ್ಲ, ನಮ್ಮದು ಮಣ್ಣು ಹೋಗ್ಯದ, ಏನು ಮಾಡ್ರು ನಾವು ಅಲ್ಲಿ ಜಮೀನ್ದಾಗ ಮಾಡಿ ಉಣಪ್ಲೇ ಇಲ್ಲ, ನಮ್ಮದು ಕೆರೆನೇ ಆಗ್ಬೇಕಂತೇಳಿ ನಮ್ಮ ಉದ್ದೇಶ ಇತ್ತು. ಅದಂತೆ ಅವ್ರಿಗೆ ಹೇಳಿದೆವು. ಅದು ರೊಕ್ಕ ಬರಲ್ಲ ಹಂಗೆ ಬರಲ್ಲ ಅಂದರು. ಅದು ಏನೇ ಆಗಲಕ್ಕೆ ನಾವೆಲ್ಲ ನಮ್ಗೆ ಅದು ಸಬ್ಸೆಂಟ್ ಇಲ್ಲ, ಸ್ವಲ್ಪ ಮಾದರಿ ನಮ್ಗೆ ಕೆರೆನೇ ಆಗ್ಬೇಕಂತೇಳಿ ನಾವು ಉದ್ದೇಶಪೂರ್ವಕವಾಗಿ ಇದು ಇವತ್ತು ಪ್ರತಿಕ್ರಿಯೆಗೋಷ್ಠಿ ಯಾಕೆ ಬಂದಿದ್ದೇವಪ್ಪ ಅಂದ್ರೆ ನಮಗೆ ಪರಿಹಾರ ಸಿಗಬೇಕು ಒಂದೇದು. ಇನ್ನೂ ಒಂದು ಏನದ, ಅದು ಪೂರ್ಣ ಕೆಲಸ ಮುಗಿಸ್ಬೇಕು ಕೆರೆದು ಆಯಿತು. ಅಲ್ಲಿ ಏನಾಗ್ಯದ್ರಿ, ಮುಂಚೆ ಒಂದು ಸಲ ಅಲ್ಲಿ ಏನು ಬಂಡೆ ಏನು ಕೆದ್ರ್ಯಾರ ಅಲ್ಲಿ ಅದೇ ಜಮೀನ್ದವ್ರು ಸುಬ್ಬಣ್ಣ ಬಟಗೇರಿ ಸರ್ತಿದ್ರು, ಅವ್ರದ್ದು ಏನು ಕ್ಯಾನ್ಸಲ್ ಆಗ್ಯದ ಅಂತೇಳಿ ಗುರ್ತಾಯ್ತು ಅವ್ರಿಗೆ. ಅವ್ರು ಆಧ್ಯಾತ್ಮಿಕ ಶರಣಗಾರಲ್ಲ, ಕೆರೆ ಮೇಲೆ ಅವ್ರಿಗೇನೂ ಇದು ಆಗಿಲ್ಲ. ಹೀಗಾಗಿ ಈಗ ನಮ್ಮ ಬಲ್ಲಿ ಎಲ್ಲ ಇಷ್ಟು ಇದ್ದಷ್ಟೇ ಸ್ವಲ್ಪ ನೀರಾವರಿ ಜಮೀನು ರೀ. ನಮ್ಗೆ ಈಗ ಮಾಡಿ ಉಳ್ಬೇಕಂದ್ರೆ ಏನೂ ಹಾದಿ ಇಲ್ಲ. ನಮಗೀಗ 5ನೇ ವರ್ಷ ಅದ ಇದು ಪೂರ ಎಲ್ಲ ಹಾಳಾಗಿ 5ನೇ ವರ್ಷದ. ನಮಗೆ ಏನೇ ಮಾಡಬೇಕು ಇದಕ್ಕೆ ನಮಗೆ ನಮ್ಮ ಕೆರೆ ಕಂಟಿನ್ಯೂ ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ಮೊದಲು ನಾನು MLA ಇದ್ದಾಗ ಸುಮಾರು 5 ಕೆರೆಗಳು ನಮ್ಮ ಕ್ಷೇತ್ರಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದ. ಅದರಲ್ಲಿ ಒಂದು ಒಳವಂಡೋಡಿ ಇವ್ರು ಬಂದದ್ದು, 2ನೇ ತಡ್ಕಲ, 3ನೇ ಕಡ್ಗಂಚಿ, 4ನೇ ಕೌಲ್ಗ, 5ನೇ ಕೋತಾನಿಪ್ಪರ್ಗ. ಕಡ್ಗಂಚಿ ಒಂದು ಕಂಪ್ಲೀಟ್ ಆಗ್ಯದ, ಕೋತಾನಿಪ್ಪರ್ಗ ಒಂದು ಕಂಪ್ಲೀಟ್ ಆಗ್ಯದ, ತಡ್ಕಲ್ ಒಂದು ಕಂಪ್ಲೀಟ್ ಆಗ್ಯದ. ಉಳಿದು 2 ಕೌಲ್ಗದು ಸುಮಾರು 16 ಕೋಟಿ ರೂಪಾಯಿ, ಈ ಒಳವಂಡೋಡಿದು 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. ಈ ಒಳವಂಡೋಡಿಯವರು ಏನು ಮಾಡಿದ್ರು, ರೈತರು ನಮ್ಮದು ನಾವು ಹೊಲ ಕೊಡ್ತೇವ್ರಿ, ನೀವು ಕೆಲಸ ಚಾಲೂ ಮಾಡಿರಿ ತನ್ನ ಕೇಸಿಂದ ಹೊಲ ಕೊಟ್ಟರು. ಟೆಂಡರ್ ಆಗಿತ್ತು, ಟೆಂಡರ್ ಸಂತೋಷ್ ಗುತ್ತೇದಾರ್ ತೊಗೊಂಡಿದ್ದ, ಪಾಯ ತುಂಬಿ ಜಮೀನು ಲೆವೆಲ್ ಆಗಿತ್ತು. ಮುಂದೆ ಅದು BR ಪಾಟೀಲ್ರು ಆರ್ಸ್ ಬಂದರು. ಆ BR ಪಾಟೀಲ್ರು ಏನು ಮಾಡಿದ್ರು, ಅದು ಚೇಂಜ್ ಮಾಡಿ ಒಳವಂಡೋಡಿ ಮತ್ತು ಕೌಲ್ಗ 2 ಚೇಂಜ್ ಮಾಡಿ ಕೇಸಿಂದ ಮತ್ತು ಬೇರೆ ಬೇರೆ ಶಿರ್ಪುರ್ ಮಾದರಿ ತಂದು ಕೇಸಿಂದ ನಾವು ತೊಗೋತೇವೆ, ನಿಮಗೆ ಅಣೆಕಟ್ಟು ಕಟ್ಟಿಸ್ತೇವೆ ತಂದು ಕೇಸಿಂದ RK ಪಾಟೀಲ್ ಇದು ಒಳವಂಡೋಡಿಗೆ ಹೋಗಿ ಹೇಳಿದ್ದಾರೆ. ಆದರೆ ಇವ್ರು ಏನತ್ತಾರ, ನಮ್ಮ ಕೆರೆನೇ ಬೇಕು. ಯಾಕಂದ್ರೆ ಕೆರೆದಿಂದ ಸುತ್ತಮುತ್ತ ರೈತರಿಗೆ ಇವತ್ತು ತಂಬಾಕೋಡಿಯವ್ರಿಗೆ ಆಗ್ತದೆ, ದೇಗಾಂವ್ದವ್ರಿಗೆ ಆಗ್ತದೆ, ತಡ್ಕಲ್ದವ್ರಿಗೆ ಆಗ್ತದೆ, ಕಣ್ಮಸ್ದವ್ರಿಗೆ ಆಗ್ತದೆ. ಹಿಂಗೆ 4-5 ಹಳ್ಳಿಗೆ ಅದು ಉಪಯೋಗ ಇತ್ತು. ಈ ಶಿರ್ಪುರ ಮಾದರಿ ಏನದ BR ಪಾಟೀಲ್ರು ಹೇಳೋದು ಏನಿಲ್ಲ, 2-3 ದಿವಸ JCB ಹಚ್ಚೋದು, 4 ಹಳ್ಳ ಸುಲಿಯೋದು, ಅದು ನೀರು ನಿಂದ್ರಲ್ದಂಗೆ ಮಳೆಗಾಲದಾಗ ನೀರು ಹೋಗ್ತವೆ. ಎಲ್ಲರೂ ಒಂದು ಅಣೆಕಟ್ಟು 1 ಕೋಟಿ 1.5 ಕೋಟಿ ರೂಪಾಯಿದು ಅಣೆಕಟ್ಟು ಕಟ್ಟೋದು ಶಿರ್ಪುರ ಮಾದರಿ ಮಾಡೀನಿ ಅಂತ ಕೇಸಿ ಹೇಳೋದು. ಆ ಅಣೆಕಟ್ಟು ಏನು ಕಟ್ಟಿದಾರೆ ಅಲ್ಲಿ ಬ್ಯಾಸಿಗೆಗೆ 1 ಲೀಟ್ರ್ ನೀರು ಸಹಿತ ಸಿಗಲ್ಲ ಅಲ್ಲಿ. ಇವತ್ತು ಬಾವಿ ಆಯ್ತಂದ್ರೆ ಜಮೀನುಗಳಿಗೆ ಬಾವಿಗೆ ನೀರು ಹೆಚ್ಚಾಗ್ತವ, ಬೋರಿಗೆ ನೀರು ಹೆಚ್ಚಾಗ್ತವ. ಇವನ್ ದನ ಕರುಗಳಿಗೆ ಇವತ್ತು ಕುಡ್ಲಿಕ್ಕೆ ನೀರೇ ಇರ್ತದೆ ಕೌಲ್ಗದಾಗ, ಇದು ಕೆರೆಗಳ್ದಾಗ. ಅದಕ್ಕೆ ಅವರು ಚೇಂಜ್ ಮಾಡಿ ಕೇಸಿಂದ ಇವ್ರದ್ದೇನು ಅರ್ಧ ಕೆಲಸ ಆಗ್ಯದ, ರೈತರಿಗೆ ಪರಿಹಾರನೂ ಸಿಕ್ಕಿಲ್ಲ ಅಲ್ಲಿ ಒಳವಂಡೋಡಿದಾಗ. ಅದಕ್ಕೆ ಆ ಪರಿಹಾರ ಸಿಗಬೇಕು ಮತ್ತು ಈ ಕೆಲಸ ಕೆರೆ ಕೆಲಸ ಪೂರ್ಣ ಮುಗಿಸ್ಬೇಕು ಅಂತ ಕೇಸಿಂದ ಇವತ್ತು ತಮ್ಮ ಮುಖಾಂತರ ತಿಳಿಸಿ ಮುಂದೆ ಏನು ಮಾಡಬೇಕು, ಆಗಲಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ BR ಪಾಟೀಲ್ ಮನೆ ಎದುರು ಸತ್ಯಾಗ್ರಹ ಮಾಡಬೇಕಾ, ಎಲ್ಲಿ ಸತ್ಯಾಗ್ರಹ ಮಾಡಬೇಕಂತೇಳಿ ವಿಚಾರ ಮಾಡಿ ಮುಂದಿನ ಕ್ರಮ ತಗೋತಾರೆ ತನಕಿಸಿಂದ ರೈತರು ಎಲ್ಲರೂ ಬಂದಿದ್ದಾರೆ ಇವತ್ತು. ಅದಕ್ಕೆ ನಾವು ಭೀ ಕೂಡ ಅದೇ ಹೇಳೋದೇನಂತಂದರೆ, ಸುರುವಿ BR ಪಾಟೀಲ್ ಏನು ಹೇಳಿದರು, 200 ಕೆರೆಗಳನ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತೀನಿ ಅಂತಂದು ಕೆಲವು ಮಂದಿಗೆ ಹೇಳಿ ಕೇಸಿಂದ ಇದು ಮಾಡಿದ್ದಾರೆ. ಆದರೆ ಒಂದೂ ಅವಾಗ ಮಾಡಲಿಲ್ಲ. ನಾವು 5 ಸ್ಯಾಂಕ್ಷನ್ ಮಾಡ್ಕೊಂಡು ತಂದಿರೋದಾಗ ಮತ್ತೆ 2 ಕ್ಯಾನ್ಸಲ್ ಮಾಡ್ಯಾರ. ಅದಕ್ಕೆ ನಾ ಹೇಳೋದೇನಪ್ಪ ಅಂತಂದ್ರೆ, ಈ ಶಿರ್ಪುರ್ ಮಾದರಿ ನಂಬಲ್ಲಿ ಸ್ಯಾಂಕ್ಷನ್ ಇದು ಆಗಲ್ಲ, ಉಪಯೋಗ ಆಗಲ್ಲ. ಕೆರೆಗಳೇ ಆಗಬೇಕು ಎಷ್ಟು ಬೇಕಷ್ಟು.
ಊರಿಗೆ ದನ ಕರುಗಳು ಕುರ್ಡಿಕರೆ ಆಗ್ತವೆ, ಊರುಗಳಿಗೆ ಮನುಷ್ಯರಿಗೆ ಕುರ್ಡಿಗೆ ನೀರು ಆಗ್ತವೆ. ಈ ವಿಚಾರದಿಂದ ಕೆರೆಗಳು ಆಗ್ಬೇಕಂಬುದೇ ನಮ್ಮದು ವಿಚಾರ. ಈ ಶಿರ್ಪುರ್ ಮಾದರಿ ಒಂದು ತಲೆಯಾಗದ ಅವ್ರಿಗೆ ಎಲ್ಲ ಕ್ಯಾನ್ಸಲ್ ಮಾಡಿ ಶಿರ್ಪುರ್ ಮಾದರಿ ಭಾಳ ರೊಕ್ಕ ಹೊಡೆದದು. ಈಗ 2-3 ಕೋಟಿ ಇಟ್ಟಿರತ್ತಂದ್ರೆ 5-6 ದಿನ JCB ಹಚ್ಚೋದು, 4 ಸುಲಿಯೋದು, ಶಿರ್ಪುರ್ ಮಾದರಿ ಒಂದು ಕೋಟಿ ರೂಪಾಯಿದು ಅಣೆಕಟ್ಟು ಕಟ್ಟೋದು, ಶಿರ್ಪುರ್ ಮಾದರಿ ಮಾಡೀನಿ ಅಂತಂದು ಹೇಳ್ತಾರೆ ಅವ್ರು. ಅದಕ್ಕೆ ಅದು ಏನೂ ಉಪಯೋಗ ಇಲ್ಲ. ಈಗ ಈ ಏಸ್ ಕಡೆ ಅವ್ರು ಮಾಡಿದ್ದಾರೆ, ಒಂದು ಬ್ಯಾಸಿಗೆಯಾಗ 1 ಲೀಟ್ರ್ ನೀರೇ ತೋರ್ಸತ್ತೆ ಹೇಳ್ರಿ. ಅದು ಉಪಯೋಗ ಇಲ್ಲ ರೈತರಿಗೆ. ಕೆರೆ ಮಾಡಿದ್ರೆ ಉಪಯೋಗ ಅದ ತಂಬುದು ನಮ್ಮದು.